ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವೇಳೆಗೆ ಸುಸ್ವಾಗತ. ಒಂದು ರೀಸೆಂಟ್ನಲ್ಲಿ ಡೌನ್ಲೋಡ್ ಆಗಿರುವಂಥ NWKSRTCಯ BS6 ಬಸ್ ಮೋಡನ್ನು ರಿಲೀಸ್ ಆಗಿದೆ ಫ್ರೆಂಡ್ಸ್. ನಾವು ಹೋದ ವಿಡಿಯೋದಲ್ಲಿ ಈ ಬಸ್ಸಿನ ಫುಲ್ ರಿವ್ಯೂ ಮಾಡಿದೆ ಫ್ರೆಂಡ್ಸ್. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಆ ವಿಡಿಯೋನು ಕೂಡ ನೋಡ್ಕೊಳ್ಬೋದು, ರಿವ್ಯೂ ವಿಡಿಯೋನು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಬಸ್ಸನ್ನು ಹೇಗೆ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ನಮ್ಮ ಗೇಮ್ನೊಳಗೆ ಹಾಕೊಳ್ಳೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳುತ್ತಾ, ಇದೊಂದು ನಾವು ರಿಯಲಿಸ್ಟಿಕ್ ಆಗಿರುವಂಥ ಒಂದು ವಾಯುವ್ಯ ಕರ್ನಾಟಕ ಸಾರಿಗೆ ಇವತ್ತು ನಾನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ನಮ್ಮ ಬಸ್ಸಿನಲ್ಲಿ ಹಲವಾರು ರೀತಿಯ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ವಿಡಿಯೋಗಳು ನಿಮಗೆ ತಲುಪ್ತವೆ. ನೋಡ್ತಾ ಇರ್ಬೋದು, ರಿಯಲಿಸ್ಟಿಕ್ ಆಗಿರುವಂಥ ಒಂದು NWKSRTC ನಾವು ಮೊದಲೇ ರಿವ್ಯೂ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ಫುಲ್ ರಿವ್ಯೂ ಮಾಡಿದ್ದೀವಿ, ಏನೇನಿದೆ ಏನೇನು ಚೇಂಜಸ್ ಇದೆ ಅಂತ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇವಾಗ ನಾವು ಇವರ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಸ್ ಮೂಡ್ನು ಕೂಡ ಸಖತ್ತಾಗಿದೆ. ಬ್ಯಾಕ್ ಡೋರ್ ಬಸ್ ಮೋಡ್ ಆಗಿದೆ. ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಹಾಕ್ಕೊಳ್ಬೋದು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಬನ್ನಿ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಿಮಗೂ ಕೂಡ KSRTC BS6 ಬ್ಯಾಕ್ ಡೋರ್ ಬಸ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್. ಇಲ್ಲಿ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಬೇಕು. ಸಿಂಪ್ಲಿ ನೋವಾಸ್ ಅವರದು. ಇಲ್ಲಿ ಮತ್ತು ವಿಡಿಯೋದಲ್ಲಿ ಪಾಸ್ವರ್ಡ್ ಕೂಡ ಇರುತ್ತೆ. ಪಾಸ್ವರ್ಡ್ನು ಕೂಡ 2 ಸಲ ಬರುತ್ತೆ. ಪಾಸ್ವರ್ಡ್ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇವಾಗ ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವರ ಲಿಂಕ್ ಸಪ್ರೇಟ್ ಆಗಿದೆ, ಅದನ್ನು ನೋಡಬೇಕು. ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಮತ್ತು ಚಾನಲಲ್ಲಿ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಅಡ್ವರ್ಟೈಸ್ಗಳು ಆ್ಯಡ್ ಆಗುತ್ತೆ, ನೀವು ಬ್ಯಾಕ್ ಬಂದುಬಿಡಬೇಕು. ಈ ಥರ ಮತ್ತು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಇನ್ ಆ್ಯಪ್ ಅಂತ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಚಾನಲ್ಗೆ. ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಇಟ್ಕೊಳ್ಳಿ. ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿದ್ದೀರಲ್ಲ, ಅದ್ರ ಮೇಲೆ ಮತ್ತೆ ಬನ್ನಿ. ಇಲ್ಲಿ ಬ್ಯಾಕ್ ಬಂದಾಗ ಇಲ್ಲಿ ನಿಮಗೆ ಫೈನಲಾಗಿ ಗೆಟ್ ಯುವರ್ ಲಿಂಕ್ ಅಂತ ಬಂದುಬಿಡುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮತ್ತೊಂದು ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ KSRTC BS ಬ್ಯಾಕ್ ಡೋರ್ ಅಂತ ನಿಮಗೆ ಇದೇ ಥರ ಬಸ್ ಇರುತ್ತೆ ಫ್ರೆಂಡ್ಸ್. ಫ್ರಂಟ್ ಡೋರು ಮೇ 15ರಂದು ರಿಲೀಸ್ ಆಗುತ್ತೆ. ಇದು ನಿಮ್ಗೆ ಅಡ್ವಾನ್ಸಾಗಿ ರಿಲೀಸ್ ಕೊಟ್ಟಿದ್ದಾರೆ. ಇಲ್ಲಿ ಡೌನ್ಲೋಡ್ ಲಿಂಕ್ಸ್ ಅಂತ ಇದೆಯಲ್ಲ, ಇಲ್ಲಿ 3 ಡೌನ್ಲೋಡ್ ಇದೆ. NWKRTC ಮತ್ತು ಇವಾಗ ನೀವು ಬಂದಿದೆಯಲ್ಲ, ಅಲ್ಲಿ ನೀವು 3 ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಲಿವರಿ ಡೌನ್ಲೋಡ್ ಮಾಡೋದಕ್ಕೂ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಹೌ ಟು ಡೌನ್ಲೋಡ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಫಿಲಪ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಬಂದುಬಿಟ್ಟು ಅಲ್ಲಿ ಅವರ ವೀಡಿಯೋದಲ್ಲಿ ಇರುತ್ತೆ ಅಂದಿದ್ದೀನಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಬ್ಲ್ಯಾಕ್ ಅಂತ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಮೆಸೇಜ್ಗಳು ಬರುತ್ತೆ, ಇಲ್ಲಿ ವೇಟ್ ಮಾಡಬೇಕು. ಆ ಥರ ಏನು ನೀವು ಅಲೋ ಕೊಡೋಕ್ಕೆ ಹೋಗಬೇಡಿ. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾಯಿದೆ. ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಫೈನಲಾಗಿ ನಿಮಗೆ ಡೌನ್ಲೋಡ್ ಆಗೋಯ್ತು. ಫೈಲ್ 11 MB ಇದೆ ಫ್ರೆಂಡ್ಸ್. ಅದೇ ಮತ್ತು ನೀವು ಬಂದಿರಾ ಲಿವರಿ ಕೂಡ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಮತ್ತು ಲಿವರಿ NWKRTC ಓಲ್ಡ್ ಮತ್ತು ಇವಾಗ ನೀವು ರೀಸೆಂಟಲ್ಲಿ ಬಂದಿದ್ದೆಲ್ಲ ನಾವು ಅದನ್ನು ಡೌನ್ಲೋಡ್ ಮಾಡೋಣ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್. ಸೊ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ವೇಟ್ ಮಾಡಬೇಕಾಗುತ್ತೆ, ಕೆಲವು ಸೆಕೆಂಡ್ಗಳು ಕಾಲ ವೇಟ್ ಮಾಡಬೇಕು. ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್. ಸೊ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಮಾಡೋಕ್ಕೆ ಇದನ್ನು ಕೂಡ ಲಿವರಿ ಕೂಡ ಡೌನ್ಲೋಡ್ ಆಗೋಯಿತು. ನೀವು ಓಲ್ಡ್ NWKSRTC ಲಿವರಿ ಡೌನ್ಲೋಡ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಳ್ಳಿ. ನಾನು ಕೂಡ ಅದು ಮಾಡ್ಕೊಂಬೋಣ, ಲೆಗೆಸ್ ಬಿಡೋಣ ಅದನ್ನು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ಓಲ್ಡ್ ಇದೆಲ್ಲ NWKRTC ಓಲ್ಡ್ ಈ ಗ್ರೀನ್ ಥರ ಇರುತ್ತೆ ನೋಡಿ, ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೇಮ್ ಥರ ಅದೇ ನಾವು ಮೊದಲು ಹೇಗೆ ಡೌನ್ಲೋಡ್ ಮಾಡಿದ್ದು ಅದನ್ನು ಇದ್ರ ಥರ ಅದೇ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಸ್ಟಾರ್ಟ್ ಡೌನ್ಲೋಡ್. ಇಲ್ಲಿ ನೀವು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಡೌನ್ಲೋಡಿಂಗ್ ಆಗ್ತಾಯಿದೆ. ಈ 2 ಕೂಡ ಡೌನ್ಲೋಡ್ ಆಗೋಯಿತು.
ಇಲ್ಲಿ ಮತ್ತು ನೀವು ಈಗ ಜೆಡ್ ಎಚ್ ಆರ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದು ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆದಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಡೌನ್ಲೋಡ್ ಮಾಡಿದ್ದೀರಲ್ಲ, ಇವಾಗ ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ ಫೋಲ್ಡರ್ ಸೇವ್ ಆಗಿರುತ್ತೆ. ಇಲ್ಲಿ ಸರ್ಚ್ ಬಾರ್ ಪಕ್ಕದಲ್ಲಿ ಬಾಕ್ಸ್ ಥರ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಫೋಲ್ಡರ್ಸ್ ಇದ್ದರೆ ನಿಮಗೆ ಈ ಥರ ನಿಮ್ಗೆ ಜಲ್ದಿ ಸಿಗುತ್ತೆ. ಇಲ್ಲಿ KSRTC BS6 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಕೇರ್ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾಕ್ ಆಗೋಯ್ತು. ಇವಾಗ ನೀವು ಒಂದು ವೈಟ್ ಥರ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ಅದು ನೋಡೋಣ ಎಲ್ಲಿದೆ ಅಂತ. ಇವಾಗ ನೀವು ಆ ಲಿವರಿಗೆ ಏನೂ ಮಾಡೋದಿಲ್ಲ ಫ್ರೆಂಡ್ಸ್, ವೈಟ್ ಥರ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ನೋಡೋಣ ಬನ್ನಿ. ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹತ್ರ ಜಾಸ್ತಿ ಫೋಲ್ಡರ್ ಇದೆಯಲ್ಲ, ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದಂತೆ ನಾನು ಆ ಥರ ಮಾಡಿದೆ. ಇಲ್ಲಿ ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು KSRTC BS6 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒತ್ತಿ ಹಿಡೀರಿ. ಇಲ್ಲಿ ನೀವು ಕಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ KSRTC BS6 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಮತ್ತು ಇಲ್ಲಿ ನಿಮಗೆ ಬಸ್ ಸೀಡ್ ಅಂತ ಇರುತ್ತಲ್ಲ, ಬ್ಯಾಕ್ ಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಕ್ಸಾಮ್ ಪ್ಯಾಡ್ ಥರ ಇದೆಯಲ್ಲ, ಎಕ್ಸಾಮ್ ಪ್ಯಾಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೈನಲಿ ಆಗಿ ನಿಮಗೆ ಡೌನ್ಲೋಡ್ ಎಲ್ಲ ಡೌನ್ಲೋಡ್ ಮಾಡೋದು ತಿಳಿಸಿದ್ದು ಮತ್ತು ಆ್ಯಡ್ ಮಾಡೋದು ತಿಳಿಸ್ಬಿಟ್ಟಿದ್ದೀವಿ. ಇವಾಗ ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಬೇಕು. ಸೊ ಫ್ರೆಂಡ್ಸ್, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ, ಒಂದು ಫೋಲ್ಡರ್ನನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಬಸ್ ಸೀಡ್ ಅಂತ ಇದ್ದರೆ ಅದು ಯೂಸ್ ದಿಸ್ ಫೋಲ್ಡರ್ ಅಂತ ಹಾಕ್ಕೊಳ್ಳಿ. ಯಾವುದೇ ಥರ ಬೇರೆ ಫೋಲ್ಡರಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಬಸ್ ಸೀಡ್ ಅಂತ ಇದೆಯಲ್ಲ, ಓಕೆ ಕರೆಕ್ಟ್ ಇದೆ ಅಂತ ನಾನು ಯೂಸ್ ದಿಸ್ ಫೋಲ್ಡರ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲೋ ಅಂತ ಹಾಕ್ಕೊಳ್ಳಿ. ಇಲ್ಲಿ ಫೈನಲಿ ಆಗಿ ನಿಮಗೆ ಟ್ರಾಫಿಕ್ ಮೋಡ್ ಬಂದುಬಿಡ್ತು, ನೋಡ್ತಾ ಇರ್ಬೋದು. ನಾನು ನಿಮಗೆ ಮೊದಲನೇ ರಿವ್ಯೂ ಮಾಡಿದ್ದೀನಿ, ಇವಾಗ ಫುಲ್ ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಪೂರ್ತವಾಗಿ ನೋಡಿದರೆ ಅರ್ಥ ಆಗುತ್ತೆ ಅಂತ ಅಂದಿನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ನೋಡಿ ಹಾಕ್ಕೊಳ್ಳಬಹುದು. ಅದು ಗ್ಯಾರೇಜ್ ಆಪ್ಷನ್ನು ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಹಲವಾರು ರೀತಿಯ ಚೇಂಜಸ್ ನಿಮಗೆ ಮೊದಲನೇ ಹೇಳಿದ್ದೀನಲ್ಲ, ಮೊದಲೇ ರಿವ್ಯೂ ಮಾಡಿ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.